ನನ್ನ ಹೆಸರು ಡಾಕ್ಟರ್ ಸವಿತಾ ಪಾಟೀಲ್, ವರ್ಕಿಂಗ್ ಆಸ್ ಅ ಲೆಕ್ಚರರ್ ಇನ್ MR ಮೆಡಿಕಲ್ ಕಾಲೇಜ್. ಫಸ್ಟ್ ನಾನು ನಮ್ಮ ಕರ್ನಾಟಕದ ಎಲ್ಲಾ ಜನರಿಗೆ ಒಂದು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಈ ಶ್ರಾವಣ ಮಾಸ ಬಂತು ಅಂದ್ರೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಬೋದು. ಯಾವಾಗ್ಲೂ ನಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ಬ್ಯುಸಿ ಇರುವಂತ ಸಂದರ್ಭದಲ್ಲಿ ತವರು ಮನೆ ಅಂತಂದ್ರೆ ಅದು ಬರೀ ಹೆಸರು ಕೇಳಿದ್ರೇನೆ ಆನಂದ. ತವ್ರ ಮನೆ, ತಾಯಿ, ತಂದೆ, ಅಣ್ಣ ತಮ್ಮರು ಅಂತಂದ್ರೆ ನಮ್ಗೆ ಊಟನೂ ಹೋಗಲ್ಲ, ಅಷ್ಟೊಂದೊಂದು ಸಂತೋಷ ಆಗುತ್ತೆ. ಅಂತ ಒಂದು ಸಂಭ್ರಮ ನಾವ್ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಈ ನಾಗರ ಪಂಚಮಿಯಲ್ಲಿ ಆಚರಣೆ ಮಾಡ್ತೀವಿ. ನಾವು ಇವತ್ತು ಹಾಲು ಎರೆಯೋದು ಅಂತಂದ್ರೆ ನಾಗಪ್ಪಗೆ ಹಿಂದಿನ ದಿವಸ ಉಪವಾಸ ಇರ್ತೀವಿ. ಯಾಕಂದ್ರೆ ನಮ್ಮ ಅಣ್ಣ ತಮ್ಮರು ದೀರ್ಘಾವಧಿವರೆಗೆ ಅವ್ರು ಚೆನ್ನಾಗಿರ್ಲಿ, ಅವ್ರಿಗೆ ಆರೋಗ್ಯ ಆಯುಷ್ಯ ದೇವ್ರು ಕೊಡ್ಲಿ, ಚೆನ್ನಾಗಿ ಅವರ ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ, ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ಹಾರೈಸ್ತೀವಿ. ನಾಗರ ಪಂಚಮಿಗೆ ಗಂಡಿನ ಮನೆಯಲ್ಲಿ ಎಷ್ಟೇ ಇದ್ರು ಸಹ ತವ್ರ ಮನೆ ಒಂದ್ ಕುಬಸ ಒಂದ್ ಬಳೆ ಬರುತ್ತೆ ಅಂದ್ರೆ ಅದೊಂದ್ ಸಂತೋಷ. ಅದಕ್ಕಾಗಿ ನಾವು ಪಂಚಮಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಈ ದಿನ ಮೇಡಮ್ ಅವ್ರು ಹೇಳ್ದಂಗೆ ಉಪವಾಸ ಇದ್ದು ನಾಗಪ್ಪಗ ಹಾಲು ಎರೆದು, ಎಣ್ಣೆ ಎರೆದು, ಮತ್ತೆ ಜೇನುತುಪ್ಪ ಹಾಕಿ, ಹಾಲು ಹಾಕಿ ದೇವ್ರಿಗೆ ಬೇಡ್ಕೊಳ್ಳೋದ್ರ ಜೊತೆಗೆ ಆ ಎಣ್ಣೆ ಹಾಲನ್ನ ನಮ್ಮ ಅಣ್ಣ ತಮ್ಮರಿಗೆ ಹಾಕಿಸಿಂದ ಅವರು ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತೀನಿ.